ಇಲ್ಲಿ ಬಂದವರನ್ನ ಮಾದಕ ವಸ್ತುಗಳ ಆಕರ್ಷಣೆಯಿಂದ ದೂರವಿಡಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾದದ್ದು ಯೋಗ, ಧ್ಯಾನ, ಆಧ್ಯಾತ್ಮಿಕ ಚಟುವಟಿಕೆಗಳು. ಜೀವನ ಸಮಸ್ಯೆಗಳು, ಕಷ್ಟ ನಷ್ಟ, ನೋವು, ನಿರಾಶೆಗಳನ್ನ ಸರಾಗವಾಗಿ ಎದುರಿಸಲು, ನಿಭಾಯಿಸಲು ತರಬೇತಿ ನೀಡಲಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅವರಿಂದ ಈ ಎಲ್ಲ ಅಭ್ಯಾಸಗಳನ್ನ ಮಾಡಿಸಲಾಗುತ್ತೆ. ಕುಡಿತದ ದಾಸ್ಯಕ್ಕೆ ಒಳಗಾಗುವುದು ಸುಲಭ, ಆದರೆ ಅದರಿಂದ ಮುಕ್ತರಾಗುವುದು ಮಾತ್ರ ಕಷ್ಟ. ಕೆಲವರು ಸಮಸ್ಯೆ ಮರೆಯಲು ಕುಡಿತ ಆರಂಭಿಸಿದ್ರೆ, ಇನ್ನು ಕೆಲವರು ಶೋಕಿಗಾಗಿ, ಸಹವಾಸ ದೋಷದಿಂದ, ಪೋಷಕರಿಂದ ನಿರೀಕ್ಷಿತ ಪ್ರೀತಿ ಸಿಗದಿದ್ದಾಗ ಮದ್ಯಪಾನ ಆರಂಭಿಸಿದವರು ಇದ್ದಾರೆ. ಆದರೆ ಕುಡಿತ ದಿನಚರಿಯಾಗಿ ಬದಲಾದಾಗ ಮಾತ್ರ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಮದ್ಯದ ಹಿಂದೆ ಬಿದ್ದು ಮನೆ ಮಠ ಕಳೆದುಕೊಂಡವರಿದ್ದಾರೆ. ಕುಡಿತ ಪ್ರೀತಿಸಿ ಮದುವೆಯಾದ ಹುಡುಗಿಯನ್ನ ಬಲಿ ತೆಗೆದುಕೊಂಡ ಕಥೆಯು ನಮ್ಮ ಮುಂದಿದೆ. ಅದೆಷ್ಟೋ ಹೆಣ್ಣು ಜೀವಗಳು ಗಂಡನ ಕುಡಿತದಿಂದ ಪ್ರತಿದಿನ ಕಣ್ಣೀರಲ್ಲೇ ದಿನ ಕಳಿಸಿದ್ದಾರೆ. ಬಿಡಬೇಕೆಂದರೂ ಬಿಡಲಾಗದ ಈ ಚಟದಿಂದ ಹೊರಬರಲು ಇಲ್ಲಿಗೆ ಬಂದ ಅನೇಕರು ತಮ್ಮ ಕಷ್ಟಗಳನ್ನ ತೋಡ್ಕೊಂಡಿದ್ದಾರೆ. ತಾವು ಹೇಗೆ ಈ ದುರಭ್ಯಾಸಕ್ಕೆ ಅಂಟಿಕೊಂಡೆವು ಅಂತ ಹೇಳ್ಕೊಂಡಿದ್ದಾರೆ. ಈ ಕುಡ್ತಾನ ಒಂದ್ಸರಿ ಫ್ರೆಂಡ್ಸ್ ಜೊತೆ ಹೋಗಿ ಕುಡ್ದೆ. ಬರ್ತಾ ಬರ್ತಾ ಏನಾಯ್ತಂದ್ರೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಮುಗೀತು. ಥರ್ಡ್ ಇಯರ್ ಅಲ್ಲಿ ಏನಾಯ್ತಂದ್ರೆ ಕುಡ್ತಾನ ಪ್ರತಿದಿನ ಶುರು ಮಾಡ್ಬಿಟ್ಟೆ ನಾನು. ಈ ಕುಡ್ತಾನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಆ ಕಂಪ್ನಿಲೇ ನನಗೆ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ತು. ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು ಬೆಂಗಳೂರು ಸೌತ್ ಅಲ್ಲಿ. ಮತ್ತೆ ಬೇರೆ ಒಳ್ಳೊಳ್ಳೆದು ಮಲ್ಯ ಹಾಸ್ಪಿಟ್ಲು, ಎಲ್ಲ ಹಾಸ್ಪಿಟಲ್ಗಳಿಂದ ನನಗೆ ಎಕ್ಸ್ರೇ ಬರ್ತಾ ಇತ್ತು. ದುಡ್ಡು ಚೆನ್ನಾಗಿ ಆಯ್ತಾ ಇತ್ತು. 1-1.5 ಲಕ್ಷ ಬಿಸ್ನೆಸ್ ಆಗ್ತಾ ಇತ್ತು. ಒಂದು 50-60 ಸಾವಿರ ರೂಪಾಯಿ ಉಳಿತಾ ಇತ್ತು. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅವಳಿಗೆ ಮೇನ್ಲಿ ನಾನು ಕುಡ್ತಾ ಇಷ್ಟ ಇರಲಿಲ್ಲ. ನನ್ನ ಮದುವೆಗಿಂತ ಮುಂಚೆ ನಾನು ಅವಳ ಹತ್ರ ಹೇಳಿರಲಿಲ್ಲ. ನನ್ನ ಲೈಫಲ್ಲಿ ಇದೊಂದೇ ದೊಡ್ಡ ದುರಂತ ಆಗಿದ್ದು ನನಗೆ. ನಾನು ಎದುರಿಸೋಣ ಅಂತ ಹೋಗಿ ನಮ್ಮ ಮಿಸ್ಸಸ್ಸು ಬೈ ಚಾನ್ಸ್ ಅಂದರೆ ಸುಸೈಡ್ ಅಟೆಂಪ್ಟ್ ಮಾಡಿಬಿಟ್ಟು ತೀರೋಗ್ಬಿಟ್ರು. ಈ ಕೆಟ್ಟ ಚಟದ ಭೀಕರತೆ ಆ ವ್ಯಕ್ತಿಯನ್ನು ಮಾತ್ರವಲ್ಲ, ಆತನನ್ನೇ ಅವಲಂಬಿಸಿರುವ ಜೀವಗಳನ್ನು ನಾಶ ಮಾಡಿದೆ. ಅದೆಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ. ಕುಡಿತ ಮನುಷ್ಯನನ್ನ ಬಡತನಕ್ಕೆ ನೂಕಿದೆ. ಆದರೆ ಇದರಿಂದ ಬೇಸತ್ತು ಬಂದವರಿಗೆ ಇಲ್ಲಿ ಆಶ್ರಯ ನೀಡಲಾಗಿದೆ. ಇಲ್ಲಿ ಅಂತ ನೊಂದ ಜೀವಗಳ ಕಣ್ಣೀರು ಒರೆಸುವ ಕೆಲಸ ನಡೆಯುತ್ತಿದೆ. ಡ್ರಿಂಕ್ ಸ್ಟಾರ್ಟ್ ಮಾಡಿದೆ. ಬಿಯರಿಂದ ಆಲ್ಕೋಹಾಲು, ಇದು ಆ ಡ್ರಿಂಕ್ಸ್ ಆಗಿ ಓವರಾಗಿ ಕುಡಿತಾ ಇದ್ದೆ. ಸ್ಕೂಲ್ ಲೈಫೇ ನಂದು ಹೋಯ್ತು. ಅದರಿಂದ ಲವ್ ಆಯಿತು, ಎಂಗೇಜ್ಮೆಂಟ್ ಆಯಿತು, ಮದುವೆಗೆ ಇನ್ನೇನು 2 ತಿಂಗಳಿತ್ತು. ನನ್ನ ಈ ಗಾಂಜಾದಿಂದ ನಿಜಾಗ್ಲೂ ಆ ಹುಡುಗಿ ಲೈಫೇ ಪಾಪ ಬಿಟ್ಟು ಹೋಗ್ಬಿಟ್ಲು. ಅವ್ಳ ಲೈಫೇ ಒಂಥರ ಆಯಿತು. ನನ್ನ ಮಗ ನೋಡು ಅಷ್ಟು ಇದು ಮಾಡ್ತಾ ಇದ್ದ, ಇವಾಗ ಎಷ್ಟು ಒಳ್ಳೆಯವನಾಗಿದ್ದಾನೆ. ನಿಜಾಗ್ಲೂ ನಮ್ಮ ಏರಿಯಾಗೆ ನಾನು ನಡ್ಕೊಂಡು ಹೋದರೆ ರೋಡಲ್ಲಿ ಎಲ್ಲರೂ ಬಾಗಿಲು ಮುಚ್ಕೊಂಡ್ಬಿಡೋರು, ಮೆಂಟ್ಲು ಬಂದ ರೋಡ್ಗೆ ಅಂದ್ಬಿಟ್ಟು. ಇವಾಗ ಆ ವಾತಾವರಣನೇ ಚೇಂಜ್ ಆಗ್ಬಿಡ್ತು. ನಿಜವಾಗ್ಲೂ ನನ್ನ ನೋಡಿದವರೆಲ್ಲ ಭಯ ಪಟ್ಕೊಂಡು ಹೋದವರೆಲ್ಲ ಇವತ್ತು ನಿಂತ್ಕೊಂಡು ಮುಂದ್ಗಡೆ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ, ಈ ನೋಡಿ ಹಿಂಗಿರ್ಬೇಕು ನಿಮ್ಮ ಲೈಫು. ಕುಡಿತದಿಂದ ಬೇಸತ್ತು ಗಂಡನನ್ನು ತ್ಯಜಿಸಿ ಮತ್ತೆ ಆತನನ್ನ ಪಡೆಯಲು ಪುನರ್ವಸತಿ ಕೇಂದ್ರದ ಮೊರೆ ಹೋಗಿ ಒಳಿತುಕೊಂಡವರು ಇದ್ದಾರೆ. ಮನಸ್ಸಿನ ವೇದನೆಯನ್ನ ಸಹಿಸಿಕೊಂಡು ಕಣ್ಣೀರು ಬತ್ತಿದರೂ ದಿಟ್ಟವಾಗಿ ಮುನ್ನುಗ್ಗಿ ಗಂಡನ ಕುಡಿತವನ್ನ ಬಿಡಿಸಿದ ಮಹಿಳೆಯರ ಕಥೆಯು ಮಾದರಿಯಾಗಿ ನಿಲ್ಲುತ್ತವೆ. ನನ್ನ ಮಗ ಕೂತಿದ್ದಾನೆ. ಹೀಸ್ ಗಾಟ್ ಕೋಕ್ ಬಾಟಲ್ ತಗೊಂಡು ಬಂದು ನನ್ನ ಮಗನ ಕೈನಲ್ಲಿ ಕೊಟ್ಬಿಟ್ಟು ಅವರಿಬ್ರು ಕೂತ್ಕೊಂಡು ಆಲ್ಕೋಹಾಲ್ ಕುಡಿತಾ ಇದ್ರು. ನಾನು ಸಣ್ಣಾಗಿ ಬಂದೆ, ಒಳಗಡೆ ರೂಮ್ನಲ್ಲಿ ಹೋದ್ರೆ ಇಬ್ರು ಕೂತ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ ನನಗೆ ಬಂದು ಬೇರೆಯವ್ರು ಬಂದು ಮನೆಗೆ ಬರೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಬೇರೆ ಲೇಡೀಸ್ ಸಹವಾಸ ಅದೆಲ್ಲ ನೋಡ್ಬಿಟ್ಟು ಸಾಕು, ನಾನು ಇನ್ನೂ ಮುಟ್ಟಾಲಾಗ ಯಾಕೆ ಇರಬೇಕು, ವೈ ಶುಡ್ ಐ ಬಿ ಸೋ ಸ್ಟುಪಿಡ್. ನನ್ನ ಕಣ್ಣೆದ್ರಿಗೆ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ನೋಸ್ ಈಸ್ ಡೂಯಿಂಗ್ ಇಟ್. ಯಾರೇ ಎಷ್ಟೇ ಓದಿದ್ರು, ಎಷ್ಟೇ ಸಂಪಾದಿಸಿದ್ರು, ಎಷ್ಟೇ ಮನಿ ಕೆನಾಟ್ ಗೆಟ್ ಯು ಎವ್ರಿಥಿಂಗ್ ಅಲ್ಲ. ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಎವ್ರಿಬಡೀಸ್ ಲೈಫ್. ವೆನ್ ಯು ಡೋಂಟ್ ಹ್ಯಾವ್ ದಟ್ ಪೀಸ್ ಆಫ್ ಮೈಂಡ್, ಇಸ್ ನೋ ಯೂಸ್ ಆಫ್ ಲಿವಿಂಗ್ ಅ ಲೈಫ್ ಅಟ್ ಆಲ್. ಅದಕ್ಕೆ ಆಮೇಲೆ ಏನಾಯಿತು, ವಿ ಗಾಟ್ ಸೆಪರೇಟೆಡ್. ಆ್ಯಂಡ್ ದೆನ್ ಆಲ್ವೇಸ್ ಯೂಸ್ ಟು ಕಾಲ್ ಮಿ ಆ್ಯಂಡ್ ಆಸ್ಕ್ ಡೈವರ್ಸ್ ಕೊಡು ಅಂತ. ಐ ಯೂಸ್ ಟು ಕೀಪ್ ಹಿಮ್ ಲೈಕ್ ಎ ಪ್ರಿನ್ಸ್. ಓಕೆ, ಆ ಥರ ಎಲ್ಲರೂ ನೋಡೋರೆಲ್ಲ ಜಲ್ದಿಸ್ ಪಡೋರು. ಐ ಯೂಸ್ ಟು ಕೀಪ್ ಹಿಮ್ ಲೈಕ್ ದಿಸ್. ಒನ್ ಡೇ ನಾನು ರೋಡಲ್ಲಿ ಹೋಗ್ತಾ ಇದ್ದೆ, I saw him like a mad fellow roaming around.
I've never seen my husband like that. I saw him on one fellow who lies in the road and ಅವನ ಮೇಲೆ ಕೈ ಹಾಕೊಂಡು he was walking and coming. ನನ್ನ ಕೈ ನೋಡೋಕ್ಕಾಗಿರಲಿಲ್ಲ. And he was fully bruised. ಅವರು ಟ್ರೀಟ್ಮೆಂಟ್ ಆದ್ರಾ ದೆನ್ ವಾಲ್ರಾಜ್ ಅಂಕಲ್ ಅಂದ್ರು ಏನೂ ಇಲ್ಲಮ್ಮ he's totally changed. And even I could also feel that. ಆ hope ಇಂದ I got him back. ಇಲ್ಲಿ ಸೇರಿದವರು ಒಮ್ಮೆ ಕುಡಿತ ಬಿಟ್ಟರೂ ಮತ್ತೆ ಅದನ್ನೇ ಮುಂದುವರಿಸುವ ಸಾಧ್ಯತೆಗಳೂ ಇದೆ. ಇಲ್ಲಿಂದ ಬಿಡುಗಡೆ ಹೊಂದಿದ ಕೆಲವೇ ದಿನಗಳಲ್ಲಿ ಮತ್ತೆ ಆ ಚಟ ಆರಂಭಿಸಬಹುದು. ಅದಕ್ಕಾಗಿಯೇ ಇಲ್ಲಿಂದ ವ್ಯಸನ ಮುಕ್ತರಾಗಿ ಹೋದ್ರೂ ಅವರ ಬಗ್ಗೆ ಮಾಹಿತಿಯನ್ನ ಪಡೀತಿರ್ತಾರೆ. ಅವರು ಮತ್ತೆ ಆ ಕಡೆ ವಾಲದಂತೆ ಎಚ್ಚರ ವಹಿಸ್ತಾರೆ. ಇಲ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಫಾಲೋ ಪ್ರೋಗ್ರಾಮ್ ಅಂತೇಳಿ ಅವ್ರ ಮನೆಗಳಿಗೆ ಹೋಗ್ತೀವಿ. ಅವರು ಫ್ಯಾಮಿಲಿ ಮೆಂಬರ್ಸ್ ಹತ್ರ ನಾವು ಮಾತಾಡ್ತೀವಿ. ಈ ಟ್ರೀಟ್ಮೆಂಟ್ ಸೆಂಟ್ರಿಂದ ಹೊರಗಡೆ ಬಂದಾಗ ಅವರು ಯಾವ ರೀತಿ ನಡ್ಕೊತಾ ಇದ್ದಾರೆ, ಅವರ ಅಭ್ಯಾಸಗಳೇನು, ಅವರು ಯಾವ ರೀತಿಯಾದ ಸ್ನೇಹಿತರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾರೆ, ಬದಲಾವಣೆ ಏನಾದರೂ ಕಂಡಿದೆಯಾ ಅನ್ನೋದು ನಾವು ಫ್ಯಾಮಿಲಿ ಕೌನ್ಸಿಲ್ ಮಾಡ್ತೀವಿ. ವಿಷಾದದ ಸಂಗತಿ ಎಂದರೆ ಇತ್ತೀಚಿನ ವರ್ಷಗಳಲ್ಲಿ ಮದ್ಯಪಾನವು ಒಂದು ಸಾಮಾಜಿಕ ಪೀಡೆಯಾಗಿ ಪಸರಿಸಿದೆ. ಸುಖಿ ಸಂಸಾರವನ್ನ ದುಃಖದ ಮಡುವಿನಲ್ಲಿ ಮುಳುಗಿಸಿಬಿಟ್ಟಿದೆ. ಕುಡಿತದ ದಾಸರಾದವರಿಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವೇ ಇಲ್ಲದಂತಾಗಿದೆ. ಇಡೀ ಸಮಾಜ ಅವರನ್ನ ತುಚ್ಛವಾಗಿ ಕಾಣುತ್ತದೆ. ಜೊತೆಗೆ ದೈಹಿಕ ಮಾನಸಿಕ ಕಾಯಿಲೆಗಳು ಅಂಟಿಕೊಳ್ಳುತ್ತವೆ. ಕೊನೆಗೆ ಇಡೀ ಸಮಾಜದಿಂದಲೇ ಅವರು ಅವಗಣನೆಗೆ ಒಳಗಾಗಬೇಕಾದ ಪ್ರಸಂಗವೂ ಎದುರಾಗುತ್ತದೆ. ಹೀಗಾಗಿ ನಮ್ಮ ಕಾಳಜಿ ಒಂದೇ, ದುಶ್ಚಟಗಳ ದಾಸರಾಗುವ ಮುನ್ನ ಸ್ವಲ್ಪ ಯೋಚಿಸಿ. ಜೀವನದ ಕನಸುಗಳೆಲ್ಲ ಮಾಸಿ ಹೋಗೋ ಮುನ್ನ ಹೊಸ ಜೀವನದ ಬೆಳಕು ನೋಡೋ ಸಲುವಾಗಿ ಇಂಥದ್ದೊಂದು ಅಮೂಲ್ಯವಾದ ಅವಕಾಶವನ್ನ ತಮ್ಮದಾಗಿಸ್ಕೊಂಡವರೇ ನಮ್ಮ ಇಂದಿನ ಸಿರಿಸಾಮಾನ್ಯರು.